ತರಬೇಕು, ಕೊಟೇಶನ್ ತಗೊಂಡ್ಬರ್ಬೇಕು. ಕನ್ನಡ ಅರ್ಥ ಆಗುತ್ತೆ. ಕೊಟೇಶನ್ ಸಾಮಾನ್ಯ ಮೂವಿಗೆ 3 ವರ್ಷಕ್ಕೂ 5 ವರ್ಷಕ್ಕೂ 10 ವರ್ಷಕ್ಕೂ ಏನು ಖರ್ಚು ಆಗುತ್ತೆ ಅಂತಕ್ಕಂಥದ್ದನ್ನ ಕೊಟೇಶನ್ ಸಾಮಾನ್ಯ BPL ಕಾರ್ಡ್ ಇದೆಯಾ, ಅವ್ರು ಸರ್ಕಾರದಿಂದ ಕಷ್ಟ ಅಲ್ಲಿಂದ ಏನು ಬರ್ಬೋದು ಇದು ಹಾಸ್ಪಿಟ್ಲ್ ತರಿಸ್ತೀನಿ. ಒಂದು ವರ್ಷ 2 ವರ್ಷ ವೃತ್ತಿ ಆಯ್ತದೆ. ಪ್ರತಿ ವರ್ಷ ನೀವು ಮಾಡ್ತಾ ಇದ್ದೀರಾ, ಇವತ್ತೇನು ವಿಶೇಷವಾಗಿ ಮಾಡ್ತಾ ಇದ್ದೀರಾ ಸರ್? ಪ್ರತಿ ವರ್ಷ ನಾವು ಅನುದಾನ ಮಾಡ್ತೀವಿ, ಪಾನಕ ಬಲ್ಲಾರೆಲ್ಲ ಮಾಡ್ತೀವಿ. ಹಾಗೂ ನಮ್ಮ ನೆಚ್ಚಿನ ನಾಯಕರು ಗೋಪಾಲಣ್ಣವ್ರು ಕೊಡ್ತಾರೆ, ಎಲ್ಲ ಮುಖಂಡರುಗಳು ನಮಗೆ ಸಹಕಾರ ಕೊಟ್ಟು ಎಲ್ಲ ಒಂದು ಮಾಡಿ ಕೊಟ್ಟು ಹೋಗ್ತಾರೆ. ಇಲ್ಲಿ ಅಸೋಸಿಯೇಷನಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ಯಾವುದೇ ಕಾರ್ಯಕ್ರಮ ಇರ್ಬೋದು ಮಾಡ್ತೀರಾ? ರಾಜ್ಯೋತ್ಸವ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಮತ್ತು ಈ ಪ್ರತಿ ವರ್ಷ ನಾವು 2 ಸಮಾರಂಭ ಮಾಡ್ತೀವಿ. ಒಂದು ಏಪ್ರಿಲ್ 1ನೇ ತಾರೀಕು ಶಿವಕುಮಾರ ಸ್ವಾಮಿಗಳದು, ಇನ್ನೊಂದು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಇವತ್ತು ಪಾನಕ ಮಜ್ಜಿಗೆ ಮತ್ತು ಅನ್ನದಾನ ಕಾರ್ಯಕ್ರಮನ ಪಾನಕ ಮಜ್ಜಿಗೆ ಮತ್ತು ಅನ್ನದಾನ ಕಾರ್ಯಕ್ರಮ. ಈ ದಿನ ನಮ್ಮ ನಂದಿನಿ ಬಡಾವಣೆಯ ಹೃದಯ ಭಾಗದಂತಿರುವಂಥ ಈ ಜಾಗದಲ್ಲಿ ನಂದಿನಿ ಲೇಔಟ್ ಫುಡ್ ಸ್ಟ್ರೀಟ್ ಟ್ರೇಡರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ದೇಶ ಕಂಡಂತಹ ನಡೆದಾಡುವ ದೇವರು ಪರಮ ಪೂಜ್ಯರು ಆದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಜನ್ಮದಿನಾಚರಣೆಯನ್ನು ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಅದರೊಂದಿಗೆ ಶ್ರೀರಾಮನವಮಿಯನ್ನು ಕೂಡ ಆಚರಣೆ ಮಾಡಿ ಇಬ್ಬರು ಮಹಾನ್ ಪುರುಷರ ಒಂದು ಏನು ಅವರ ಜೀವನದಲ್ಲಿ ನಡೆದು ಬಂದಂಥ ಒಂದು ಅವರು ಕೊಟ್ಟಂಥ ನಮ್ಮ ಸಂದೇಶ ನಮ್ಮ ಮುಂದಿನ ಪೀಳಿಗೆಯವರಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಇದ್ದಂಗೆ ಆ ಎಲ್ಲ ಒಂದು ಭಾವನೆಗಳು ಮತ್ತು ಅವರು ನಡೆದಂಥ ರೀತಿ ನೀತಿಗಳಲ್ಲಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಯವರೆಗೂ ಕೂಡ ಅದನ್ನು ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಅವರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ತ್ರಿವಿಧ ದಾಸೋಹಿಗಳಾಗಿ ಬಡವರಿಗೆ ವಿದ್ಯೆಯನ್ನು ಕೊಡೋದ್ರ ಮೂಲಕ ಬಡವರಿಗೆ ಅನ್ನವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಅವರಿಗೆ ಜೀವನ ಕೊಡೋದರ ಒಂದು ನೇತೃತ್ವವನ್ನು ವಹಿಸಿ ಇವತ್ತು 100 ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದು ಇವತ್ತು ಭಾರತ ದೇಶದಾದ್ಯಂತ ವಿಶ್ವಕ್ಕೆ ಮಾದರಿಯಾಗಿರುವಂಥ ಒಬ್ಬ ಮಹಾನ್ ಚೇತನ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅವ್ರನ್ನ ನೆನೆಸ್ಕೊಳ್ಳುವಂಥ ಒಂದು ಸುಸಂದರ್ಭ ಈ ದಿನ. ಅದೇ ರೀತಿ ನಾವು ಮೊದಲೇ ಹೇಳ್ದಂಗೆ ಶ್ರೀರಾಮನವಮಿಯ ದಿನಾಚರಣೆಯನ್ನು ಕೂಡ ಮಾಡ್ತಾ ಇವತ್ತು ಶ್ರೀರಾಮನ ಆದರ್ಶಗಳು, ಅವರು ನಡೆದು ಬಂದ ರೀತಿ, ಅವರು ಹಿರಿಯರಿಗೆ ಕೊಡ್ತಿದ್ದಂಥ ಗೌರವ, ಅವರು ನಡೆಸಿಕೊಟ್ಟಂಥ ಆಳ್ವಿಕೆ, ಅವರು ತೋರಿದಂಥ ಒಂದು ಜೀವನ ಮಾರ್ಗವನ್ನು ಎಲ್ಲರಿಗೂ ಕೂಡ ಮುಂದಿನ ಪೀಳಿಗೆಯವರಿಗೆ ತಿಳಿಸಿಕೊಡುವಂಥ ಈ ಸಂದರ್ಭದಲ್ಲಿ ಇವತ್ತು ಈ ದಿನವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇವತ್ತು ಮಜ್ಜಿಗೆ ಪಾನಕವನ್ನು ಕೊಡೋದ್ರ ಮುಖಾಂತರ ಜನಗಳಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಂದಿನಿ ಬಡಾವಣೆಯ ಫುಡ್ ಸ್ಟ್ರೀಟ್ ಟ್ರೇಡರ್ಸ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಗೋಪಾಲಣ್ಣನವರು ಮತ್ತು ಈ ಒಂದು ಕ್ಷೇತ್ರದ ಅಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗೇಂದ್ರ ಸರ್ ಅವರು ಹಾಗೂ ಈ ಬಡಾವಣೆಯ ನಂದಿನಿ ಲೇಔಟ್ ಸ್ಮಾರ್ಟ್ ವಾರ್ಡಿನ ರೂವಾರಿಗಳಾದಂತಹ ಮಾಜಿ ಕಾರ್ಪೊರೇಟರ್ ಆದಂಥ ರಾಜೇಂದ್ರ ಕುಮಾರ್ ಅವರು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಅವರು ಕೂಡ ನಾವೆಲ್ಲ ಈ ಒಂದು ಅಸೋಸಿಯೇಷನ್ ಪರವಾಗಿ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.